ನರೇಂದ್ರ ಮೋದಿ ಸತ್ರೆ ಬೇರೆ ಯಾರು ಪ್ರಧಾನಿ ಅಭ್ಯರ್ಥಿ ಇಲ್ಲವೆಂಬ ಶಾಸಕ ರಾಜು ಕಾಗೆ ಹೇಳಿಕೆಗೆ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಕಿಡಿಕಾರಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಒಬ್ಬ ಶಾಸಕರಾಗಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. ಭಾರತದ 140 ಕೋಟಿ ಜನರು ಮೋದಿ 100 ಕಾಲ ಬದುಕಲಿ ಅಂತಿದ್ದಾರೆ. ಮೋದಿ ಮಾಡುವ ಒಳ್ಳೆ ಕೆಲಸಗಳಿಂದ ಎಲ್ಲರೂ ಅವರಿಗೆ ಆಯಸ್ಸು ಸಿಗಲಿ ಎನ್ನುವಾಗ ಸಾವನ್ನ ಕೋರುವುದು ತಪ್ಪು ಅಂದ್ರು. ರಾಜು ಕಾಗೆ ಕೂಡಲೇ ಕ್ಷಮೆಯನ್ನ ಕೇಳಬೇಕು ಅಂತ ಆಗ್ರಹಿಸಿದ್ರು. ಶಾಸಕರಾಗಿ ಅವರು ಭಾಳ ಜವಾಬ್ದಾರಿಯಿಂದ ಮಾತಾಡೋದು ಅವ್ರ ಧರ್ಮ ಆಗಿರ್ತದೆ. ಅದು ಏನು ಬೇಕೋ ಆಗ್ಬೋದು. ಅವರು ಮನುಷ್ಯರೇ. ಇವಾಗ ಇಂದಿರಾ ಗಾಂಧಿ ಅವರು ಕೂಡ ಸತ್ತೋದ್ರು. ಇಂದಿರಾ ಗಾಂಧಿ ಬಿಟ್ಟರೆ ನಮ್ಮ ದೇಶನ ನಡೆಸಲಿಕ್ಕೆ ಯಾರೂ ಇಲ್ಲ ಅಂತಿದ್ರು. ದೇಶ ಮುನ್ನಡೆದಿಲ್ವಾ? ಹಾಗೆ ಮೋದಿಯವ್ರಿಗೆ ಎಲ್ಲರೂ ನಮ್ಮ 140 ಕೋಟಿ ಜನರ ಆಶಯ ಅವರು 100 ಕಾಲ ಬಾಳಬೇಕು ಅಂತ. ಒಂದು ಒಳ್ಳೆಯ ವ್ಯಕ್ತಿ ದೇಶಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೆ ಆಯುಷ್ ಕೊಡಿ ಅಂತ ಕೇಳಬೇಕು ಬಿಟ್ಟರೆ ಅವರು ಸಾವನ್ನು ಕೋರೋದು ತಪ್ಪು. ಅದರಲ್ಲೂ ಕೂಡ ರಾಜು ಕಾಗೆ ಅವರು ನನಗೆ ತುಂಬ ಸ್ನೇಹಿತರು. ನಾವು ಅವರು ಒಂದೇ ಸಮಿತಿಯಲ್ಲಿ ಕೆಲಸ ಮಾಡ್ತೀವಿ. ಸಜ್ಜನಿಕೆ ರಾಜಕಾರಣಿ. ಅವರಿಂದ ಇಂಥ ಹೇಳಿಕೆ ನಾನು ನಿರೀಕ್ಷೆ ಮಾಡಿಲ್ಲ. ಇದು ಅಕ್ಷಮ್ಯ ತಪ್ಪು. ಅದವರು ಕಾಂಗ್ರೆಸ್ ಪಕ್ಷಕ್ಕೆ ಸಿಗದಿದ್ರೆ ಕರೆಂಟ್ ಕಟ್ ಮಾಡುವುದರ ಬಗ್ಗೆ ರಾಜು ಕಾಗೆ ನೀಡಿರುವ ಹೇಳಿಕೆಗೆ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಕೋಲಾರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರವನ್ನ ಫ್ರೀ ಕರೆಂಟ್ ಕೊಡಿ ಅಂತ ಕೇಳಿದ್ದಾರೆ. ಓಟ್ ಹಾಕದಿದ್ರೆ ವಿದ್ಯುತ್ ಕಟ್ ಮಾಡುವುದಾಗಿ ಹೇಳುವುದು ಸರಿಯಲ್ಲ. ಕಾಂಗ್ರೆಸ್ ತನ್ನ ದೌರ್ಜನ್ಯದ ಮನಸ್ಥಿತಿ ಪ್ರದರ್ಶನವನ್ನ ಮಾಡ್ತಾ ಇದೆ. ಪ್ರತಿದಿನ ಸಂವಿಧಾನದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಈಗ ವಿದ್ಯುತ್ ಕಟ್ ಮಾಡುವುದಾಗಿ ಹೇಳುವುದು ತಪ್ಪು ಅಂತ ಹೇಳಿದ್ರು. ನೀವು ಲೀಡ್ ಕೊಡದೆ ಹೋದರೆ ಕರೆಂಟ್ ಕಟ್ ಮಾಡ್ತೀರಿ ಅಂತ ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸರ್ಕಾರ ಇವತ್ತು ದೌರ್ಜನ್ಯ, ಅವ್ರು ಹೇಳಿಕೆ ಅದು ಒಂದು ದೌರ್ಜನ್ಯ ಅಲ್ವಾ? ಯಾರಾದರೂ ಕೇಳಿದ್ರೆ ಅವ್ರಿಗೆ ಕರೆಂಟ್ ಫ್ರೀ ಕೊಡಬೇಕಂತ? ಯಾರೂ ಕೇಳಿಲ್ಲ. ಇವ್ರು ಓಟ್ ಹಾಕ್ಕೊಳ್ಳೋಕ್ಕೋಸ್ಕರ ಕರೆಂಟು 200 ಯೂನಿಟ್ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಓಟ್ ಹಾಕ್ತಾ ಇದ್ದರೆ ನಿಮಗೆ ಕರೆಂಟ್ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಬರಬೇಕು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಕ್ಕಲಿಗ ಮುಖಂಡರ ಸಭೆ ಮಾಡ್ತಾ ಇದ್ದೇವೆ. ದೇಶದ ನಾಯಕತ್ವ ಮೋದಿ ವಹಿಸಬೇಕಾ, ರಾಹುಲ್ ವಹಿಸಬೇಕಾ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ ಎಲ್ಲೂ ಹೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ದೊಡ್ಡ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸುತ್ತಾರೆ ಅಂತ ಹೇಳಿದರು. ಶಿವಮೊಗ್ಗ ಪಾರ್ಲಿಮೆಂಟ್ ಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಸಭೆಯನ್ನು ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಒಕ್ಕಲಿಗ ಮುಖಂಡರನ್ನು, ಸಮಾಜದ ಬಂಧುಗಳನ್ನು ಈ ಸಭೆಗೆ ಕರೆದಿದ್ದೀರಿ. ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಮೋದಿ ವಹಿಸ್ಬೇಕಾ ರಾಹುಲ್ ಗಾಂಧಿ ವಹಿಸ್ಬೇಕಾ, ಈ ಪ್ರಶ್ನೆಯನ್ನು ನಾವು ಮುಂದೆ ಇಡ್ತಾ ಇದ್ದೀರಿ. ಆದರೆ ಕಾಂಗ್ರೆಸ್ ಅವರು ಯಾಕೋ ಗೊತ್ತಿಲ್ಲ, ರಾಹುಲ್ ಗಾಂಧಿ ಹೆಸರನ್ನ ಮುಂದಕ್ಕೆ ತರ್ತಾ ಇಲ್ಲ. ಪ್ರಧಾನಿ ಮೋದಿ ಬಗ್ಗೆ ಶಾಸಕ ರಾಜು ಕಾಗೆ ನೀಡಿರುವ ಹೇಳಿಕೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಖಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ರು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಮಾನ ಮರ್ಯಾದೆ ಇರುವ ಯಾವ ಪಾರ್ಟಿನೂ ಕೂಡ ಸಾವನ್ನ ಬಯಸುವುದಿಲ್ಲ. ಸಾವನ್ನ ಬಯಸುವ ಪಾರ್ಟಿ ಕಾಂಗ್ರೆಸ್. ಈ ಹಿಂದೆ ರಾಜಣ್ಣ ಅಂತ ಒಬ್ಬ ಮಿನಿಸ್ಟರ್ ಇದ್ರು. ಅವರು ದೇವೇಗೌಡರು ಸಾಯ್ಬೇಕು ಅಂತ ಹೇಳಿದ್ರು. ಅಂತಹ ವಿಕೃತ ಮನಸ್ಸಿನ ಪಾರ್ಟಿ ಕಾಂಗ್ರೆಸ್ ಅಂತ ಹೇಳಿದ್ರು. ಇನ್ನು ಲೋಕಸಭಾ ಚುನಾವಣೆ ಆದ ಮೇಲೆ ರಾಹುಲ್ ಗಾಂಧಿ ಇಂಡಿಯಾದಲ್ಲಿ ಇರಲ್ಲ. ಯಾವ ದೇಶಕ್ಕೆ ಓಡಿ ಹೋಗ್ತಾರೆ ಗೊತ್ತಿಲ್ಲ. ಈ ಚುನಾವಣೆ ನಂತರ ಕಾಂಗ್ರೆಸ್ ಮುಕ್ತ ದೇಶ ಆಗುತ್ತೆ ಅಂತ ಹೇಳಿದ್ರು. ನೋಡಿ, ಮಾನ ಮರ್ಯಾದೆ ಇರುವಂಥ ಪಾರ್ಟಿ ಯಾವುದೂ ಈ ಥರ ಸಾವನ್ನು ಬಯಸಲ್ಲ. ಕಾಂಗ್ರೆಸ್ ಅವರು ಸಾವನ್ನು ಬಯಸುವಂಥ ಪಾರ್ಟಿ. ಮೋದಿಯವರು ಸಾಯಬೇಕು ಅಂತ ಇದು ಮೊದಲನೇ ಬಾರಿ ಅಲ್ಲ. ಮೋದಿಯನ್ನು ಟೀ ಮಾರೋರು ಅಂತ ಹೇಳಿದ್ರು, ಚೌಕಿದಾರ್ ಅಂತ ಹೇಳಿದ್ರು, ಕುಟುಂಬ ಇಲ್ದವರು ಅಂತ ಹೀಯಾಳಿಸಿದ್ರು. ಅದೇ ರೀತಿ ರಾಜಣ್ಣ ಅಂತ ಒಬ್ಬ ಮಿನಿಸ್ಟ್ರ್ ಇದ್ದರು ತುಮಕೂರವರು, ಅವರು ದೇವೇಗೌಡರು ಸಾಯಬೇಕು ಅಂತ ಹೇಳಿದ್ರು. ಅಂದರೆ ಬೇರೆ ಪಾರ್ಟಿಯವರು
ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಗೆಲುವು ನಿಶ್ಚಿತ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸ್ಪರ್ಧೆಯಿಂದ ಏನೂ ಆಗೋದಿಲ್ಲ. ಬಿಜೆಪಿ ಅಭ್ಯರ್ಥಿ ಮೇಲೆ ಇದರಿಂದ ಯಾವುದೇ ಪರಿಣಾಮ ಬೀರೋದಿಲ್ಲ. ಬಿವೈ ರಾಘವೇಂದ್ರ 3 ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸುತ್ತಾರೆ ಅಂತ ಆರ್ ಅಶೋಕ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈಶ್ವರಪ್ಪನವ್ರ ಸ್ಪರ್ಧೆಯಿಂದ ಏನೂ ಆಗಲ್ಲ. ರಾಘಣ್ಣ ಒಂದು 3 ಲಕ್ಷ ಮತ ಅಂತರದಲ್ಲಿ ದೊಡ್ಡ ಅಂತರದಲ್ಲಿ ಹೇಳ್ತಾರೆ. ಅವರು ಮಾಡಿರೋವಂಥ ಕೆಲಸ, ಅವ್ರು ಮಾಡಿರೋವಂಥ ಅಭಿವೃದ್ಧಿ ಜನರ ಮುಂದೆ ಇದೆ. ಅವ್ರ ಮಾಸ್ ಕಾರ್ಡು ಜನರ ಮುಂದೆ ಇದೆ. ಮೋದಿಯವರ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರವನ್ನ ನಡೆಸಿದ್ರು. ಗದಗ್ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಪ್ರಚಾರ ಸಭೆಯನ್ನ ನಡೆಸಿ ಬೊಮ್ಮಾಯಿ ಪರ ಮತಯಾಚನೆಯನ್ನ ಮಾಡಿದ್ರು. ನಂತರ ಗಜೇಂದ್ರಗಡದ ಚೆನ್ನಮ್ಮ ಮೈದಾನದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚುನಾವಣಾ ಪ್ರಚಾರ ಸಭೆಗೆ ಚಾಲನೆಯನ್ನ ನೀಡಿದ್ರು. ರಾಜ್ಯದ 28 ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದು ಎಲ್ಲಾ ಕಡೆ ಮೋದಿ ಅನ್ನೋ ವಾತಾವರಣವಿದೆ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡದಲ್ಲಿ ಮಾತನಾಡಿದ ಅವರು, ಬಿಜೆಪಿಯು 28 ಕ್ಷೇತ್ರಗಳನ್ನು ಗೆಲ್ಲುವ ವಿಶ್ವಾಸ ನನಗಿದೆ. ಬಸವರಾಜ ಬೊಮ್ಮಾಯಿ 2 ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲುವುದು ನಿಶ್ಚಿತ. ಮೋದಿ ಹೆಸರಿನಲ್ಲಿ ನಾವು ಮಾಡಿದ ಅಭಿವೃದ್ಧಿ ಕಾರ್ಯದ ಹೆಸರಿನಲ್ಲಿ ಜನ ಬೆಂಬಲ ಕೊಡ್ತಾರೆ ಅಂದರು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ತಾವು ದಾಖಲೆಯ ಅಂತರದಲ್ಲಿ ಗೆಲುವನ್ನ ಸಾಧಿಸ್ತೀವಿ ಅಂತ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ರು. ಕಾರವಾರದಲ್ಲಿ ಮಾತನಾಡಿದ ಅವರು, ನರೇಂದ್ರ ಮೋದಿ ಅವರು ಬಂದು ಹೋದ ಮೇಲೆ ಕಾರ್ಯಕರ್ತರ ಉತ್ಸಾಹ ಇಮ್ಮಡಿಯಾಗಿದೆ. ಬೂತ್ನಲ್ಲಿ ಕಾರ್ಯಕರ್ತರಿಂದ ಮನೆ ಪ್ರಚಾರ ಜೋರಾಗಿದೆ. ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೆಲುವು ನಮ್ಮದೇ ಅಂತ ಹೇಳಿದ್ರು. ಸಂಸದ ಅನಂತಕುಮಾರ್ ಹೆಗಡೆ ಅವರ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಅಂತ ವಿಶ್ವೇಶ್ವರ ಹೆಗಡೆ ಹೇಳಿದ್ರು. ನರೇಂದ್ರ ಮೋದಿಜಿಯವರು ಶಿರ್ಸಿಯ ಕಾರ್ಯಕ್ರಮಕ್ಕೆ ಬಂದು ಹೋದ ನಂತರ ಕಾರ್ಯಕರ್ತರ ಉತ್ಸಾಹ ಇಮ್ಮಡಿಯಾಗಿದೆ. ಪ್ರಚಾರ ಕಾರ್ಯ ಇನ್ನಷ್ಟು ಹೆಚ್ಚು ವೇಗದಿಂದ ನಡೆದಿದೆ. ನಮ್ಮ ಬೂತಿನಲ್ಲಿ ಪ್ರತಿಯೊಬ್ಬರು ಮನೆ ಸಂಪರ್ಕ ಕೆಲಸವನ್ನು ಅತ್ಯಂತ ಪ್ರಭಾವಿಯಾಗಿ ಮಾಡ್ತಾ ಇದ್ದಾರೆ. ಗೆಲುವು ನಮ್ಮದೇ ಅನ್ನೋ ವಿಶ್ವಾಸ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಭರ್ಜರಿ ರೋಡ್ ಶೋ ನಡೆಸಿದ್ರು. ಚನ್ನಗಿರಿ ತಾಲೂಕಿನ ಸೆಂತೆಬೆನ್ನೂರು ದೇವರಹಳ್ಳಿ ಭಾಗದಲ್ಲಿ ಮತಪೇಟೆ ನಡೆಸಿದ್ರು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ರೋಡ್ ಶೋನಲ್ಲಿ ಭಾಗಿಯಾಗಿದ್ದು ಕಾಂಗ್ರೆಸ್ ಬಾವುಟ ಹಿಡಿದು ಮೆರವಣಿಗೆಯಲ್ಲಿ ಸಾಗಿದ್ರು. ಯಾದಗಿರಿ ಜಿಲ್ಲೆ ಸುರಪುರ ಉಪಚುನಾವಣೆ ಕಾವು ರಂಗೇರ್ತಾ ಇದೆ. 2 ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳ ಪರ ನಾಯಕರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತಪೇಟೆಯನ್ನ ನಡೆಸಿದ್ರು. ಮೊದಲಿಗೆ ಸುರಪುರ ವ್ಯಾಪ್ತಿಯ ಲಕ್ಷ್ಮೀಪುರ ಗ್ರಾಮದ ಶ್ರೀಗಿರಿ ಮಠಕ್ಕೆ ಭೇಟಿ ನೀಡಿದ್ರು. ಇದೇ ವೇಳೆ ಗೋಮಾತೆಗೆ ಪೂಜೆಯನ್ನ ಸಲ್ಲಿಸಿ ದೇವರ ದರ್ಶನವನ್ನ ಪಡೆದ್ರು. ಬಳಿಕ ಲಕ್ಷ್ಮೀಪುರ ಗ್ರಾಮದಿಂದ ರಂಗಂಪೇಟೆಯವರೆಗೆ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು. ಬೈಕ್ ರ್ಯಾಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಚಾಲನೆಯನ್ನ ನೀಡಿದ್ರು. ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಪರ ಮತಯಾಚನೆಯನ್ನ ನಡೆಸಿದ್ರು. ದಾವಣಗೆರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಪೊಲೀಸ್ ಪರೇಡ್ ನಡೆಸಲಾಯಿತು. ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥಸಂಚಲನವನ್ನು ನಡೆಸಲಾಯಿತು. ಹಗೆದಿಬ್ಬ ವೃತ್ತದಿಂದ ಆರಂಭವಾದ ಪರೇಡ್ ನಗರದೆಲ್ಲೆಡೆ ಸಂಚರಿಸಿದ್ದು ಜಾಗೃತಿಯನ್ನು ಮೂಡಿಸಲಾಯಿತು. ವಿವಿಧೆಡೆ ಸಂಚರಿಸಿದ ಪಥಸಂಚಲನ ಪೊಲೀಸ್ ಮೈದಾನದಲ್ಲಿ